ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳು ಪೂರೈಸುತ್ತಿದ್ದ ಹಿನ್ನೆಲೆಯಲ್ಲಿ ಇಂದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶವನ್ನು ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿ ಮಾತನಾಡಿದರು. ಸಂವಿಧಾನ ಜಾರಿಗೆ ಬಂದು 75 ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಸಂವಿಧಾನದ ಆಶಯಗಳನ್ನು ತಿಳಿಸಲು ಸಂವಿಧಾನ ಜಾಥಾವನ್ನ ರಾಜ್ಯದ 31 ಜಿಲ್ಲೆಗಳಲ್ಲೂ ಹಮ್ಮಿಕೊಳ್ಳಲಾಗಿತ್ತು. ನಿನ್ನೆಗೆ ಆ ಜಾಥಾ ಮುಕ್ತಾಯವಾಗಿದ್ದು ಇಂದು ಸಮಾವೇಶವನ್ನ ಹಮ್ಮಿಕೊಂಡಿದ್ದೇವೆ ಎಂದರು. ನಾವು ಸಂವಿಧಾನದ ಮಾಲೀಕರು. ಸಂವಿಧಾನ ಕಿತ್ತು ಎಸೆಯುವುದರಲ್ಲಿ ನಮ್ಮ ಆಸಕ್ತಿ ಇಲ್ಲ. ಸಂವಿಧಾನದ ವಿರುದ್ಧ ಇರುವವರನ್ನ ಕಿತ್ತು ಎಸೆಯಬೇಕು ಎಂಬ ಅಬ್ರಹಾಂ ಲಿಂಕನ್ ಅವರ ಮಾತುಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಲ್ಲೇಖಿಸಿದರು. ಸಂವಿಧಾನದ ವಿರುದ್ಧ 2 ಅಪಪ್ರಚಾರಗಳು ನಡೆಯುತ್ತಿದೆ. ಸಂವಿಧಾನ ದಲಿತರ ಉದ್ಧಾರಕ್ಕಾಗಿದೆ ಹಾಗೂ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿಲ್ಲ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವವನ್ನು ಸ್ಪಷ್ಟವಾಗಿ ಹೇಳುವುದರಿಂದ ಇದರ ವಿರುದ್ಧ ಇರುವ ಜನರು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಅರಿಯಬೇಕು. 1950 ಜನವರಿ 26ರಿಂದ ಜಾರಿಗೆ ಬಂದಾಗಿನಿಂದ ಈ ಅಪಪ್ರಚಾರ ನಡೆಯುತ್ತಿದೆ. ಇದನ್ನ ನಾವು ಯಾರೂ ಸಹಿಸಬಾರದು. ಸಂವಿಧಾನ ರಕ್ಷಣೆಯಾದರೆ ನಾವೆಲ್ಲರೂ ಉಳಿಯುತ್ತೇವೆ, ಇಲ್ಲದಿದ್ದರೆ ಅಪಾಯಕ್ಕೆ ಸಿಲುಕುತ್ತೇವೆ ಎಂದರು. ಈ ವೇಳೆ ಸಂವಿಧಾನದ ವಾಚನವನ್ನು ಸಭಾಪತಿ ಬಸವರಾಜ ಹೊರಟ್ಟಿ ಎಲ್ಲರಿಗೂ ಬೋಧನೆ ಮಾಡಿದರು. ಅವರು ಹೇಳಿದ್ದಾರೆ ಏನಂತ ಹೇಳಿದ್ರೆ, ಫಾಲೋಯಿಂಗ್ ಟು ಬಿ ದಿ ಜಸ್ಟಿಸ್ ಶೆಲಾಟ್ ಅಂಡ್ ಗ್ರೋವರ್ ಇಂಡಿಕೇಟೆಡ್ ದಿ ಫಾಲೋಯಿಂಗ್ ಟು ಬಿ ದಿ ಬೇಸಿಕ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್, ದಿ ಸುಪ್ರೀಮೆಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಶ್ರೇಷ್ಠತೆ, ಸಂವಿಧಾನ ಶ್ರೇಷ್ಠತೆ, ದಿ ರಿಪಬ್ಲಿಕನ್ ಅಂಡ್ ಡೆಮಾಕ್ರೆಟಿಕ್ ಫಾರ್ಮ್ ಆಫ್ ಗವರ್ಮೆಂಟ್ ಅಂಡ್ ದಿ ಸಾವರ್ನಿಟಿ ಆಫ್ ದಿ ಕಂಟ್ರಿ. 3, ದಿ ಸೆಕ್ಯುಲರ್ ಅಂಡ್ ಫೆಡರಲ್ ಕ್ಯಾರೆಕ್ಟರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇಲ್ಲಿ ಹೇಳಬೇಕಾಗಿದೆ, ಫೆಡರಲ್ ಫೀಚರ್ಗೆ ಈ ದೇಶದಲ್ಲಿ ಇವತ್ತು ಧಕ್ಕೆ ಬಂದಿದೆ. ಎಲ್ಲಿ ಆರ್ಥಿಕವಾಗಿ ಅವರಿಗೆ ಸಮಾನವಾಗಿ ಶೇರ್ ಬರಬೇಕಾಗಿದೆಯೋ GST ಅಮೌಂಟ್ನಲ್ಲಿ, ಅದನ್ನು ಕೊಡದೆ ಫಿನಾನ್ಸ್ ಕಮಿಷನ್ ಅವರು ದೇಶದಲ್ಲಿ ಅವರು ರೆಕಮೆಂಡ್ ಮಾಡಿರ್ತಕ್ಕಂಥದ್ದು ಸರ್ಕಾರ ಬದಲಾವಣೆ ಮಾಡಬೇಕಾಗಿಲ್ಲ ಅಂತಕ್ಕಂಥ ಮಾತು ಸಂವಿಧಾನದ 280ನೇ ಅನುಚ್ಛೇದ ವಿರೋಧವಾಗಿದೆ. ಅವರ ರೆಕಮೆಂಡೇಟರಿ ಬಾಡಿ ಫಿನಾನ್ಸ್ ಕಮಿಷನ್, ರೆಕಮೆಂಡೇಟರಿ ಬಾಡಿ ಎಲ್ಲಿ ಅನ್ಯಾಯ ಆಗಿದೆಯೋ ಯಾವ ಸ್ಟೇಟ್ಗೆ ಹಣ ಅವರಿಗೆ ಕೊಡುವುದರಲ್ಲಿ, ಅವರು ಕಲೆಕ್ಟ್ ಮಾಡಿ ಕೊಟ್ಟಿರ್ತಕ್ಕಂಥ